अरे ओ कृष्णा, कितने आदमी थे रे? 100 ಜನ ಸರ್. और तुम लोग? 3 ಜನ ಸರ್. ನನ್ನ ಮಕ್ಕಳ, 1000 ಜನ ಇರೋ ಕಡೆ ಕೇವಲ 300 ಪತ್ರಿಕೆನ ನಿಮ್ ಕೈಯಲ್ಲಿ ಮಾರಾಟ ಮಾಡಕ್ಕಾಗ್ಲಿಲ್ವಾ? ಲೋ, ನನ್ನ ಹತ್ರ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ದುಡಿರೋ. ಏನ್ ಮಾಡಕ್ಕಾಗುತ್ತೆ ಸರ್? ಬೇರೆಯವ್ರ ಪೇಪರ್ ಅಲ್ಲಿ ವೀರಪ್ಪನ್ ವಿಷಯ, ಅಮಿತಾಬ್ ಬಚ್ಚನ್ ವಿಷಯ, ಶಾರುಖ್ ಖಾನ್ ವಿಷಯ ಇರುತ್ತೆ. ಅದೇ ನಮ್ ಪೇಪರ್ ಅಲ್ಲಿ ವೈಕುಂಠ ಸಮಾರಾಧನೆ, ತಿಥಿ, ಶ್ರದ್ಧಾಂಜಲಿ ಇದೇ ಇರುತ್ತೆ. ಯಾವ ನನ್ ಮಗ ಪೇಪರ್ ತಗೊಂಡೋಗ್ತಾನೆ? ನೀವೇ ಹೇಳಿ. ಯಾವ್ದಾದ್ರು ಸ್ಪೆಷಲ್ ನ್ಯೂಸ್ ಇದ್ರೆ ತಾನೇ ಪೇಪರ್ ತಗೊಂಡೋಟ್ ಆಗೋದು. ಹೌದಲ್ವಾ? ನನ್ ಬುದ್ಧಿಗಿದು ಹೊಳಿಲೇ ಇಲ್ವಲ್ಲ. ಹೌದು, ಆ ಸಂಜೆ ಇಲ್ರೋ? ಇಲ್ಲಿದ್ದೀನಿ ಸರ್. ಅಯ್ಯೋ, ಏನಾಯ್ತು ಸರ್? ಯೋ ಸಂಜಯ, ಯಾವ್ದಾದ್ರು ಏನಾದ್ರು ಸೆನ್ಸೇಷನಲ್ ಥ್ರಿಲ್ಲಿಂಗ್ ನ್ಯೂಸ್ ಇದ್ರೆ ಕಲೆಕ್ಟ್ ಮಾಡಯ್ಯ. ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಮಾಡ್ತಿದೀಯಾ? ಅಯ್ಯೋ, ನೀನು ಹೀಗೆ ನ್ಯೂಸ್ ಕಲೆಕ್ಟ್ ಮಾಡೋದು ಹಾಗಿದ್ರೆ ನಾನು ಯಾಕಯ್ಯ ಪೇಪರ್ ಸ್ಟಾಕ್ ಮಾಡ್ಬೇಕಾಗಿತ್ತು? ಅಯ್ಯೋ, ಯಾವ ನನ್ನ ಮಗನೂ ಸರಿಯಾಗಿ ಕೆಲಸ ಮಾಡೋದಿಲ್ವಲ್ಲ. ಅಪ್ಪ ಕಾರ್ಮಿಕರೇ, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಸ್ಪೆಷಲ್ ನ್ಯೂಸ್ ತಂದು ನಮ್ಮ ಪೇಪರ್ನ ಇಂಪ್ರೂವ್ ಮಾಡ್ರಯ್ಯ. ಸರ್, ಒಂದೇ ಒಂದ್ ದಿವಸ ಟೈಮ್ ಕೊಡಿ ಸರ್. ನೋಡ್ತಾ ಇರಿ, ಎಂಥ ಥ್ರಿಲ್ಲಿಂಗ್, ಸೆನ್ಸೇಷನಲ್, ಎಕ್ಸೈಟಿಂಗ್ ನ್ಯೂಸ್ ಕೊಡ್ತೀನಿ ಸರ್. ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಓಕೆ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ಕ್ಯಾನ್ ಐ ಸಿಟ್ ಹಿಯರ್? ಥ್ಯಾಂಕ್ ಯು. ಬೋರಿಸ್ ಎಲ್ಸ್ಟಿನ್ ಬಂದ್ರೆ, ಬಿಲ್ ಕ್ಲಿಂಟನ್ ಬಂದ್ರೆ, ಲೇಡಿ ಡಯಾನಾ ಬಂದ್ರೆ, ಡಿಗೋ ಮ್ಯಾರಡೋನಾ ಬಂದ್ರೆ, ಜಾಕಿ ಚಾನ್ ಬಂದ್ರೆ ಇಷ್ಟೆಲ್ಲ ಯಾಕೆ? ಬಾಂಬೆ ಅಮಿತಾಬ್ ಬಚ್ಚನ್ ಬಂದ್ರೆ ನಾನೇ. ನೀವು? ನಾನೇ ಇಂಟರ್ವ್ಯೂ ಮಾಡೋದು. ಇವತ್ತು ನಿಮ್ಮ ಇಂಟರ್ವ್ಯೂ ಬೇಕು. ಸೊ ಮೈ ಫಸ್ಟ್ ಕ್ವಶನ್ ಇಸ್, ಮೇಡಮ್, ನನಗೆ ಯಾವ ತರ ಪಬ್ಲಿಸಿಟಿನೂ ಹಿಡಿಸಲ್ಲ, ದಯವಿಟ್ಟು ಹೋಗಿ. ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ದಯವಿಟ್ಟು ಆಚೆ ಹೋಗಿ ಪ್ಲೀಸ್. ಮೇಡಮ್, ಎಸ್ ಮೇಡಮ್. ಮೇಡಮ್, ಆಚೆ ಕಳಿಸಿ. ಗೊತ್ತಾಗ್ಲಿಲ್ವಾ ನಿನ್ಗೆ? ಆಚೆ ಹೋಗು. ಎಸ್ ಮೇಡಮ್. ಇವ್ರನ್ನ ಆಚೆ ಕಳಿಸಿ. ಬಂದ್ರೆ ಬಿಡಯ್ಯ, ಬಿಡಯ್ಯ, ಬಿಡಯ್ಯ. ಕತ್ತಿ ಕೈ ಹಾಕು, ಕೋಟಿ ಕೈ ಹಾಕ್ಬೇಡ. ದಿಸ್ ಇಸ್ ಬಾಡ್ಗೆ. ಡ್ರೈಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಕಣಯ್ಯ. ಮೇಡಮ್, ಇದೊಬ್ರು ಹೊಟ್ಟೆ ಪಾಡು. ಇವ್ರನ್ನ ಆಚೆ ಕಳಿಸಿ. ಬಿಡಯ್ಯ, ಬಿಡಯ್ಯ. ಮೇಡಮ್, ನಿಮ್ಗೇನಾದ್ರೂ ಇಂಟ್ರ್ಯೂ ಕೊಡ್ಬೇಕು ಅಂತ ಮನ್ಸು ಬಂದ್ರೆ ದಯವಿಟ್ಟು ನನಗೆ ಕೊಡಿ ಮೇಡಮ್. ಗೆಟ್ ಔಟ್. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಮೇಶ್. ಇದು ಹ್ಯಾಂಡ್ ರೈಟಿಂಗ್ ರಿಪೋರ್ಟ್. ಗ್ರಾಫಾಲಜಿಸ್ಟ್ ಕೊಟ್ಟಿರೋ ಈ ರಿಪೋರ್ಟ್ ಪ್ರಕಾರ ಆ ಹುಡುಗಿ ಬರೆದ ಮೊದಲನೇ ಪೇಪರ್ಸ್ ಅಕ್ಷರಗಳಲ್ಲಿ ಅವಳು ತುಂಬಾ ಸಂತೋಷವಾಗಿದ್ಲಂತೆ. ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಿದ್ಲಂತೆ. ಆದರೆ ರೀಸೆಂಟ್ ಅಕ್ಷರಗಳ ರಿಪೋರ್ಟ್ ಪ್ರಕಾರ ಜೀವನದಲ್ಲಿ ಜಿಗುಪ್ಸೆ, ನೊಂದುಕೊಂಡು ಟೆನ್ಷನ್ ಆಗಿ ಬದುಕಿರ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ಲಂತೆ. I was suspecting something was wrong. Now it's clear. Okay, Ramesh. File the reports. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ದಯವಿಟ್ಟು ಒಂದೇ ಒಂದು ಇಂಟರ್ವ್ಯೂ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಇಂಟರ್ವ್ಯೂನಾ? ಒಂದೇ ಒಂದು ಇಂಟರ್ವ್ಯೂ ಮೇಡಮ್, ಪ್ಲೀಸ್. Stupid. Yes, I'm Priyanka. please take your seat. Thank you. ನಿಮ್ಗೂ ಮೇಷ್ಟ್ರ ಮಗಳು ಸುನೀತಾಗೂ ಮ್ಯಾರೇಜ್ ಸೆಟ್ಲ್ ಆಗಿದ್ದು ನಿಜನಾ? ನಿಜ. ದಿನ ಇಬ್ರು ಮೀಟ್ ಮಾಡ್ತಿದ್ರಾ? ಹೌದು, ಮೀಟ್ ಮಾಡ್ತಾ ಇದ್ವಿ. ದಿನ ಇಬ್ರು ಮೀಟ್ ಮಾಡ್ತಿದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಕಾರಣ? ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು? ಲುಕ್ ಮಿಸ್ಟರ್, ನೀವೀಗ ಮಾತಾಡದೆ ಹೋದ್ರೆ ನಾಳೆ ಕೇಸ್ ನಿಮ್ಮ ಮೇಲೆ ಟರ್ನ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕಾಗುತ್ತೆ. ಟೆಲ್ ಮಿ ವಾಟ್ ವಾಸ್ ದ ರೀಸನ್. ಟೆಲ್ ಮಿ. ನಾಳೆ ನನ್ನ ಪತ್ನಿ ಆಗ್ಬೇಕಾಗಿದ್ದವಳನ್ನ ಎಲ್ಲಿ ನೋಡಬಾರ್ದಾಗಿತ್ತು, ಅಲ್ಲಿ ನೋಡಿದೆ. ಎಲ್ಲಿ ನೋಡಿದ್ರಿ? ಪರವಾಗಿಲ್ಲ, ಹೇಳಿ. ಅವಳನ್ನ ನಾನು ಬ್ಲೂ ಫಿಲ್ಮ್ ಕ್ಯಾಸೆಟ್ ಅಲ್ಲಿ ನೋಡಿದೆ. ನೀವೇನ್ ಮಾತಾಡ್ತಿದ್ದೀರಿ ನಮಗೆ ಗೊತ್ತಾ? ಗೊತ್ತು ಮೇಡಮ್. ಈ ವಿಷಯನ ಯಾರು ನಂಬಲ್ಲ ಅಂತಾನೂ ಗೊತ್ತು ಮೇಡಮ್. ಈ ವಿಷಯನ ನಾನು ಅವಳ ಹತ್ರನೂ ಮಾತಾಡಿದೆ. ಅವಳು ಅದಕ್ಕೇನು ಮಾತಾಡಲಿಲ್ಲ, ಅಳ್ತಾ ಇದ್ಲು. ನಡೆದಿದ್ದೆಲ್ಲ ಕೆಟ್ಟ ಕನ್ಸಂತ ಮರೆತು ನಾವಿಬ್ರು ಮದುವೆ ಆಗೋಣ ಅಂತ ಹೇಳಿದೆ. ಇದಕ್ಕೆ ನಮ್ಮ ತಂದೆ ತಾಯಿನೂ ಒಪ್ಪಿದ್ರು ಮೇಡಮ್. ಬಟ್
ಟೇಕ್ ಇಟ್ ಈಸಿ. ಆ ಕ್ಯಾಸೆಟ್ ಅಂಗಡಿ ಹೆಸರೇನು? ನೋಡಪ್ಪ, ಈ ಕ್ಯಾಸೆಟ್ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಸಾಯಂಕಾಲ ತಂದ್ಕೊಡು. ಗುರು ಏನ್ ಹೇಳಿ? ಸಾದಾನು ಇಲ್ಲ ಮಸಾಲೆನೂ ಇದ್ರೆ ಕೊಡು ಗುರು. ಸಾದಾನು ಇಲ್ಲ, ಮಸಾಲೆನೂ ಇಲ್ಲ, ಪಕ್ಕದಲ್ಲಿ ಬೀಡ ಅಂಗಡಿ ಇದೆ, ಅಲ್ಲೋಗಿ. ಅದಲ್ಲ ಗುರು, ಸಾದಾ ಅಂದ್ರೆ ಸಿಂಗಲ್, ಮಸಾಲ ಅಂದ್ರೆ XXX. ನೋಡಿ, ಅಂತ ಕ್ಯಾಸೆಟ್ ನಾವಿಲ್ಲಿ ಯಾವ್ದು ಮಾರೋದಿಲ್ಲ, ಬೇರೆ ಅಂಗಡಿ ಹುಡುಕಿ. ಏನ್ ಗುರು, ಸೀನಣ್ಣನ ಕಡೆಯವ್ರಿಗೆ ಹೆಂಗ್ ಅನ್ಬಿಟ್ರೆ ಹೆಂಗೆ? ಮೊನ್ನೆ ಬಂದಿದ್ದ ಕೊಡ್ಲಿಲ್ವಾ? ನಮ್ ಸೀನನ್ ಕಡೆಯವರ? ಮತ್ತಿನ್ನೇನು, ಲೋಕಲ್ ಬೇಕಾ ಫಾರಿನ್ ಬೇಕಾ? ಲೋಕಲ್ಲೇ ಕೊಡುಗರು. ಲೋಕಲ್ಲೇ ಮಜಾ ಕೊಡೋದು, ಫಾರಿನ್ಗಿಂತ ಲೋಕಲ್ಲೇ. ನಾನೇನ್ ಮಾಡಿದೆ ಸರ್? ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಚಿತ್ರಮ್ಮ, ಕ್ಯಾಸೆಟ್ ಎಲ್ಲ ಸೀಜ್ ಮಾಡೋ. ಏನ್ ಸರ್ ಇದು? ಹೊಡಿಬೇಡಿ ಸರ್, ದಯವಿಟ್ಟು. ಸಾದಾ ಮಸಾಲೆ ಮಾಡ್ತೀರಾ? ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳೋ. ಗೊತ್ತಿಲ್ಲ ಸರ್, ಎಲ್ಲಿಂದ ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಹಲ್ಕ ನನ್ ಮಗನ್ ತಗೊಂಡು ದಯವಿಟ್ಟು ಹೇಳು. ಹೊಡಿಬೇಡಿ ಸರ್. ಇವತ್ ನಿನ್ ಜನ್ಮ ಜಾಲಾಡ್ಸ್ಬಿಡ್ತೀನಿ. ಹೇಳು. ಇಲ್ಲ ಸರ್, ದಯವಿಟ್ಟು ಹೊಡಿಬೇಡಿ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ಅಯ್ಯೋ. ಹೇಳ್ತಲ್ವಾ? ಬೇಡ ಸರ್, ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳು. ಹೇಳು. ಸರ್, ದಯವಿಟ್ಟು ಹೇಳಲ್ವಾ? ಸರ್. ಹೇಳಲ್ವಾ? ಹೊಡಿಬೇಡಿ ಸರ್. ಹೇಳು. ಹೇಳು. ಕ್ಯಾಸೆಟ್ಗಳೆಲ್ಲ ಹೇಳು. ಎಲ್ಲ ಹೇಳು ನಾನು. ಮೇಡಮ್, ಹ್ಮ್ ಹ್ಮ್ ಮೇಡಮ್, ಈ ಕ್ಯಾಸೆಟ್ಗಳು ಬೇರೆ ಬೇರೆ ಊರಿಂದ ಬರುತ್ತೆ ಮೇಡಮ್. ಐ ನೋ. ನನಗೆ ಬೇಕಾಗಿರೋದು ಲೋಕಲ್ ಕ್ಯಾಸೆಟ್ ವಿಷಯ. ಈ ಕ್ಯಾಸೆಟ್ಸ್ ಎಲ್ಲಿಂದ ಬರುತ್ತೆ? ಇದ್ರ ನೆಟ್ವರ್ಕ್ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ತಿಂಗಳಿಗೆ ಒಂದ್ಸತಿ 2 ಸತಿಯಿಂದ ಕ್ಯಾಸೆಟ್ ಯಾರು ತಂದ್ಕೊಡ್ತಾರೆ, ಹಣನ ಅಲ್ಲೇ ಸೆಟ್ಲ್ ಮಾಡ್ಕೊಂಡು ಹೊರಟಾಗ್ತಾರೆ. ಈ ಸತಿ ಬಂದವನು ಮುಂದಿನ ಸತಿ ಬರೋದಿಲ್ಲ ಮೇಡಮ್. ದಯವಿಟ್ಟು ಹೊಡಿಬೇಡಿ ಮೇಡಮ್. ಆರ್ ಯು ಶೂರ್? ನಿಜವಾಗ್ಲೂ ಮೇಡಮ್. ಸತ್ಯವಾಗ್ಲು ಮೇಡಮ್. ಓಕೆ, ಇವತ್ತು ನಿಮ್ಮನ್ನೆಲ್ಲ ಕಳ್ಸ್ಕೊಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್, ಇನ್ನು ಮುಂದೆ ಇಂಥ ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ಒದ್ದು ಲಾಕಪ್ನಲ್ಲಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡ್ಬಿಡ್ತೀನಿ. ಇನ್ನು ಮುಂದೆ ಇಂಥ ಕ್ಯಾಸೆಟ್ಸ್ ಏನಾದ್ರು ಬಂತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮೇಶನ್ ಕೊಡಕ್ಕಾಗ್ಲಿಲ್ಲ ಸರ್. ಕೊಡಕ್ಕಾಗ್ಲಿಲ್ಲ. ಅವ್ರು ರೈಡ್ ಮಾಡೋ ತನಕ ನೀನೇನೆ ಗೆಣಸ ಕೆರಿತಾ ಇದ್ದೆ. ಇಲ್ಲ ಬ್ಲೂ ಫಿಲ್ಮ್ ಹಾಕೊಂಡು ಮನೆ ಒಳಗೆ ಹೆಂಡತಿ ಪಕ್ಕದಲ್ಲಿ ಮಲಗಿದ್ಯೋ. ತಿಂಗಳಿಗೊಮ್ಮೆ ಬಂದ್ಬಿಡ್ತೀಯಾ, ಅಣ್ಣ ಮಮ್ಮು ಇಲ್ವಾ ಅಂತ ನೋಟಿನ ಕಂತಾನೆ ತಗೊಂಡು ಹೋಗ್ತೀಯಾ. ರಾತ್ರಿ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಲಾಡ್ಜಿನ ರೂಮಿಗೆ ಬಂದು ರಾತ್ರಿ ಎಲ್ಲ ಮಜಾ ಮಾಡ್ಕೊಂಡು ಹೋಗ್ತೀಯಾ. ಅದೆಲ್ಲ ಗೊತ್ತಾಯ್ತದೆ, ಇದು ತಿಳಿಲಿಲ್ವಾ? ನಾನೇನ್ ಸರ್ ಮಾಡ್ಲಿ? ಎಲ್ಲ ಅಂಗಡಿಗಳನ್ನು ಒಂದೇ ಸರ್ತಿ ರೇಡ್ ಮಾಡ್ಬಿಟ್ಟು. ನೀನೇನು ಸುಲಭವಾಗಿ ಹೇಳ್ಬಿಟ್ಟೆ ಕಣಯ್ಯ. ನನ್ ಮೇಲೊಬ್ಬ ಕುಂತಿಯನಲ್ಲ, ಮೂಳೆ ಎಸೆಯವನು, ಅವನು ಕೇಳಿದ್ರೆ ನಾನೇನೇ ಹೇಳ್ಬೇಕು? ನೀನ್ ಹೇಳ್ದಂಗೆ ನಾನು ಹೇಳಿದ್ರೆ ನನ್ನ ಮುಖದ ಮೇಲೆ ಕ್ಯಾಕರ್ಸ್ ಯಾಕ್ತು ಅಂತ ಉಗಿತಾನೆ. ಐ ಆಮ್ ಸಾರಿ ಸರ್, ಇನ್ಯಾವತ್ತೂ ಈ ತರ ಆಗಲ್ಲ. ಇದೊಂದು ಚೆನ್ನಾಗಿ ಕಲ್ತಿದ್ರ. ಏನೇ ತಪ್ಪು ಮಾಡಿದ್ರು ಸಾಯಿರಿ ಅಂದ್ಬಿಡ್ತೀರಾ, ನಾವು ಸತ್ತ ಹೋಗ್ಬಿಡ್ತೀವಿ. ಸರಿ, ಇನ್ಮೇಲಾದ್ರೂ ಹುಷಾರಾಗಿರು. ಅಂಗಡಿ ಎಲ್ಲ ರೈಡ್ ಮಾಡ್ಸ್ಯಾರಲ್ವಾ? ಹೌದಣ್ಣ. ನೋಡು, ಇನ್ನೊಂದು 10-20 ದಿವಸ ಯಾವ ಅಂಗಡಿಗೂ ಯಾವ ಕ್ಯಾಸೆಟ್ ಕಳಿಸ್ಕೊಡ್ಬೇಡ. ನೀನು ಯಾವ ಚಿತ್ರನೂ ತೆಗಿಬೇಡ. ಯಾರಾದ್ರು ನಿಂತ್ಕೊಳ್ಳಿ, ಓಡೋಗ್ತಾನವರು. ಕಾನ್ಸ್ಟೇಬಲ್, ಯಾರದು? ಯಾಕೆ ಹೊಡಿತಾ ಇದ್ದೀರಾ? ಯಾರೋ ಕಳ್ಳ ನುಗ್ಬಿಟ್ಟಿದ್ದಾರೆ ಮೇಡಮ್. ಸ್ಟೇಷನ್ ಕಳ್ಕೊಂಡು ಹೋಗಿ. ರಮೇಶ್, ಬ್ರಿಂಗ್ ಹಿಮ್ ಹಿಯರ್. ಓವರ್. ಮೇಡಮ್, ನಾವೆಷ್ಟೇ ಕೇಳಿದ್ರು ಇವ್ನು ಯಾರು ಅಂತ ಬಾಯ್ ಬಿಡ್ತಿಲ್ಲ. ಆಗ್ಲೇ ಫಸ್ಟ್ ಕೋಟಿ ಮುಗ್ದಿದೆ. ನೀವಾ? ಯಾಕ್ರಿ ರಾತ್ರಿ ಮನೆ ಹತ್ರ ಕಳ್ಳನ್ ಥರ ಬಂದಿದ್ರಿ? ದಿನ ಎಲ್ಲ ಬಿಸಿ ಆಗಿರ್ತೀರಾ ಅಂತ ರಾತ್ರಿ ಮನೆ ಹತ್ರ ಬಂದೆ. ಯಾಕೆ? ನಿಮ್ಮ ಇಂಟರ್ವ್ಯೂಗೋಸ್ಕರ. ಗಾಡ್. ರಮೇಶ್, ರಿಲೀಸ್ ಹಿಮ್. ಅಯ್ಯೋ. ಓಕೆ ಓಕೆ, ನಾಳೆ ಬನ್ನಿ, ಇಂಟರ್ವ್ಯೂ ಕೊಡ್ತೀನಿ. ಇಂಟರ್ವ್ಯೂ ಕೊಡ್ತೀರಾ? ಎಸ್. ಏಯ್ ಏಯ್ ಬಿಡ್ರಯ್ಯ,
ಇಂಟರ್ವ್ಯೂ ಕೊಡ್ತಾರಂತೆ, ಇನ್ನೆರಡು ಬಾರಿಸ್ರಯ್ಯ. ಮೇಡಮ್, ಥ್ಯಾಂಕ್ ಯು. ಹಾ, ಫಸ್ಟ್ ಒನ್ ಚೇಂಜ್. Change. Second one change. Freeze. JG ಲಾಡ್ಜ್. ನಿಮ್ ಓನರ್ ಇದ್ದಾರಾ? ನಿಮ್ ಓನರ್ ಹತ್ರ ಮಾತಾಡ್ಬೇಕಾಗಿತ್ತು. ನಿನ್ನೆ ಕೇಳ್ತಿರೋದು ನಿಮ್ ಓನರ್ ಇದ್ದಾರಾ? ಅಮ್ಮ, DCP ಅಮ್ಮ, ನಮಸ್ಕಾರ. ಇಲ್ಲಿ ಬನ್ನಿ. ಏನು ರೂಮ್ ಬೇಕಾಗಿತ್ತಾ? ನನ್ನಿಂದ ಏನಾಗ್ಬೇಕಾಯ್ತು ಹೇಳಿ. ಲಾಡ್ಜ್ ಚೆಕ್ ಮಾಡ್ಬೇಕಾಗಿತ್ತು. ಮಾಡ್ಬೇಕಾ? ಮಾಡಿಲ್ವಾ? ಅಯ್ಯೋ ವೆಂಕಟೇಶ, ನೀವು ಬಂದ್ ರಬ್ಸ ನೋಡಿ, ಕೇಳಿದ ಪ್ರಶ್ನೆ ನೋಡಿ ಈಗಾಗಲೇ ಚೆಕ್ ಮಾಡಿ ಪಾಟ್ನಾಗ ಬಂದು ನಿಂತಿದ್ರ ಅಂತ ಮಾಡಿದ್ದೆ. ಇನ್ನು ಮಾಡಿಲ್ವಾ? ಹಾಗಾದ್ರೆ ಚೆಕ್ ಮಾಡಬಹುದಾ? ಧಾರಾಳವಾಗಿ. ಏ ಈರುಳ್ಳಿ, ಎಲ್ಲಾ ರೂಮ್ ತೆಗ್ ತೋರ್ಸೋ. ಒಂದು ಕೋರಿಕೆ, ಈ ಚೆಕ್ ಮಾಡ್ಬೇಕಾರೆ ಪೊಲೀಸ್ನವರು ಒಂದು ಚೀಟಿ ತರ್ತಾರಲ್ಲ, ಏನ್ಲ ಅದು? ವಾರೆಂಟು ಸರ್. ವಾರೆಂಟು. ಅದು ತಂದಿದ್ರಮ್ಮ? ತಂದಿಲ್ಲ ಅಂತ ಕಾಣುತ್ತೆ. ಮರ್ತು ಬಿಟ್ರ? ಛೇ ಛೇ ಛೇ, ಪೊಲೀಸ್ನವರು ಯಾವಾಗ್ಲೂ ಮರಿಬಾರ್ದಮ್ಮ. ಅದರಲ್ಲೂ ನೀವು DCP, ದೊಡ್ಡ ಸಾಹೇಬ್ರು, ನೀವೇ ಹಿಂಗ್ ಮಾಡೋದಾ? ಸಂತೋಷ, ತಗೊಂಡು ಬನ್ನಿ. ನಮಸ್ಕಾರ. ಅದನ್ನೇನ್ ಕೇಳ್ತೀರಾ? ಇದನ್ ಕೇಳಿ. ಏನದು? ಸಾಯೋ ರಾಗ, ಅರ್ಥಾತ್ ಶೋಕ ಗೀತೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ದಾರಿ ಕಾಣದಾಗಿದೆ ದಯಾನಂದನೆ, ದಾರಿ ತೋರಿ ರಕ್ಷಿಸೋ ದಯಾಕರನೇ. ನಿನ್ನಂತಾಕ್ಷರಿ ನಿಲ್ಲಿಸ್ತೀಯಾ? ಏನ್ ಬಂದ್ ವಿಷಯ ಹೇಳು. ನೆನ್ನೆ ಆ DCP ಅಮ್ಮ ಲಾಡ್ ಚೆಕ್ ಮಾಡಕ್ ಬಂದಿದ್ದು. ಏನೋ ಗೋಲ್ಮಾಲ್ ಮಾಡಿ ಬಚಾವಾದೆ. ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಮತ್ತೆ ಬಂದ್ರೆ ಬಂದವಳಿಗೆ ಅನ್ನ ಇಟ್ಟು ಕಾಲ್ ಚಾಚೋಕೆ AC ರೂಮಲ್ಲಿ ಜಾಗ ಕೊಡು. ಆಗ ಬಾಲ ಅಳ್ಳಾಡ್ಸ್ಕೊಂಡು ನಿನ್ ಮುಂದೆ ಬಿದ್ದಿರ್ತಾಳೆ. ಬಿದ್ದಿರ್ತಾಳೆ. ಸ್ವಲ್ಪ ಮಾರಿದ್ರೆ ನಮ್ಮಿಬ್ರು ಕುತ್ತಿಗೆಗೂ ಚೈನ್ ಹಾಕಿ ಅವಳ ಮನೆ ಮುಂದೆ ನಾಯಿ ಕಟ್ಟೋ ಜಾಗದಲ್ಲಿ ನಮ್ಮಿಬ್ರು ಕಟ್ಟಾಕ್ತಾಳೆ. ಆಗ ನಾವಿಬ್ರು ಆಗಲ್ಲ ರೀ, ಅವಳು ಅದಕ್ಕೆಲ್ಲ ಬಗ್ಗೋಳಲ್ಲ. ಇದಕ್ಕೆ ನೀವೇನಾರು ಒಂದು ಮಾಡ್ಬೇಕು. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಮಾಡ್ತೀನಿ ಅನ್ನೋದೇ ಈ ದಯಾನ್ ಸ್ಪೆಷಾಲಿಟಿ. ಹೊಸದಾಗಿ ಬಂದಿದ್ದಾಳೆ, ಆಟ ಆಡ್ಲಿ. ಡೋಂಟ್ ವರಿ, ಬಿ ಹ್ಯಾಪಿ. ನೀನು ಲಾಡ್ಜ್ ವ್ಯವಹಾರ ಮುಂದುವರಿಸು. ಓ DCPನೋ? ಮೇಡಮ್, ಆ ಲಾಡ್ಜ್ ಓನರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದೇನೆ. ಆ ಲಾಡ್ಜ್ ಓನರು ತುಂಬಾ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ. ಅವನಿಗೆ ದಯಾ ಅನ್ನೋ ಗುಂಡ ಬ್ಯಾಕ್ ಬೋನ್ ಆಗಿದ್ದಾನೆ. ದಯಾನ ಯಾರವನು? ಹಿ ಈಸ್ ಅನ್ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಷಿಯಲ್ ಪವರ್ಫುಲ್ ಗೂಂಡಾ ಮೇಡಮ್. ಸಿಟಿನಲ್ಲಿ ಏನೇ ಆದ್ರೂ ಹಿ ಈಸ್ ರೆಸ್ಪಾನ್ಸಿಬಲ್. ಇಲ್ಲಿಂದ ಡೆಲ್ಲಿವರೆಗೂ ಎಲ್ಲಾ ರೀತಿ ರಾಜಕೀಯ ಸಂಬಂಧನೂ ಅವನಿಗೆ ಗೊತ್ತಿದೆ. ಇದುವರೆಗೂ ಅವನ ಅಡ್ರೆಸ್ ಆಗ್ಲಿ ಟೆಲಿಫೋನ್ ಆಗ್ಲಿ ಯಾರಿಗೂ ಲೀಕ್ ಮಾಡಿಲ್ಲ. ಹಾ, ಮಿಸ್ಟರ್ ರಮೇಶ್, ಟೆಲಿಫೋನ್ ಅಂದ್ ಕೂಡಲೇ ಜ್ಞಾಪಕಕ್ಕೆ ಬಂತು. ವಿ ಆರ್ ಗೋಯಿಂಗ್ ಇನ್ ಒನ್ ವೇ. ವೈ ಕಾಂಟ್ ವಿ ಟ್ರೈ ಇನ್ ಅನದರ್ ವೇ? ಅಂದ್ರೆ ಆ ಹುಡುಗಿ ಸ್ಪೀಸೈಡ್ ಮಾಡ್ಕೊಂಡ್ ದಿವಸ ಎಲ್ಲಿಂದ ಫೋನ್ ಬಂತು ಅನ್ನೋದನ್ನ ಟ್ರೇಸ್ ಮಾಡಿ. ಐ ವಾಂಟ್ ರಿಸಲ್ಟ್ ವೆರಿ ಅರ್ಜೆಂಟ್ಲಿ. ಓಕೆ ಮೇಡಮ್. ಹಲೋ,
ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನ್ ಜಾಗಿಂಗ್ ಬಂದಿದ್ರಾ? ಹೌದು, ದಿನ ನೀವು ಜಾಗಿಂಗ್ ಬರ್ತೀರಾ? ದಿನ ಯಾರು ಬರ್ತಾರೆ? ಬಟ್ ಡೈಲಿ ನೀವು ಹೀಗೆ ಸಿಗ್ತೀನಿ ಅನ್ನೋದಾದ್ರೆ ಲೈಫೆಲ್ಲ ನಿಮ್ಮ ಮುಂದೆ ಜಾಗಿಂಗ್ ಮಾಡ್ತಾನೆ ಇರ್ತೀನಿ. ಐ ಲವ್ ಯು. ಮಿಸ್ಟರ್ ಸಂಜಯ್, ಐ ಆಮ್ ಸಾರಿ. ಏನ್ ಹಗಲು ಕನ್ಸ್ ಕಾಣ್ತಿದ್ದೀರಾ? ಐ ಥಿಂಕ್ ಐ ಆಮ್ ಡಿಸ್ಟರ್ಬಿಂಗ್ ಯು. ಹಾಗೇನಿಲ್ಲ, ನಂಗೆ ಟೈಮ್ ಆಯ್ತು. ಬರ್ಲಾ? ಮೇಡಮ್, ಅದು 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 ಏನದು? ಆ ಫೋನ್ ಮಾಡಿದ್ ಯಾರು, ಎಲ್ಲಿಂದ ಬಂತು ಅಂತ ಐ ಹ್ಯಾವ್ ಟ್ರೇಸ್ಡ್ ಔಟ್. ಗುಡ್. ಮೇಡಮ್, ಅವತ್ತು ಫೋನ್ನಲ್ಲಿ ಮಾತಾಡಿದ್ದು ಒಂದು ಹುಡುಗಿ. ಆ ಫೋನ್ ಬಂದಿದ್ದು ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಿಂದ. ಆದ್ರೆ ಒಂದು ಪ್ರಾಬ್ಲಮ್, ಆ ಹಾಸ್ಟೆಲಲ್ಲಿ ತುಂಬಾ ಜನ ಹುಡುಗಿರೇ ಇರೋದ್ರಿಂದ ಯಾವ ಹುಡುಗಿ ಫೋನ್ ಮಾಡಿದ್ದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿದೆ. ಐ ಟು ಥಿಂಕ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಟು ಫೈಂಡ್ ಔಟ್. ಬಟ್ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಹಾ ಮಿಸ್ಟರ್ ರಮೇಶ್. ಎಸ್ ಮೇಡಮ್. ಯು ಡೂ ಒನ್ ಥಿಂಗ್. ಏನಾದ್ರೂ ಮಾಡಿ ಆ ಹಾಸ್ಟೆಲ್ ಹುಡುಗಿರ ಜೊತೆ ಗೆಟ್ ಟುಗೆದರ್ ಅರೇಂಜ್ ಮಾಡಿ. ನಮ್ಮ ಏರಿಯಾಗೆ ನೀವು DCP ಆಗಿ ಬಂದಿರೋದು ನಮ್ಮೆಲ್ಲರ ಪುಣ್ಯ ಮೇಡಮ್. ನೋಡಿದ್ರಾ, ನಿಮ್ ವಾರ್ಡನ್ ಹೇಳ್ತಿದ್ದಾರೆ ನಾನು ಈ ಏರಿಯಾಗೆ ಬಂದಿದ್ದು ನಿಮ್ಮೆಲ್ಲರ ಪುಣ್ಯ ಅಂತೆ. ಹಾಗೆ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ. ಬಿಕಾಸ್ ಐ ಆಲ್ರೆಡಿ ಗಾಟ್ ಎ ಗುಡ್ ಕೋಆಪರೇಷನ್ ಫ್ರಮ್ ಯು ಆಲ್. ನಾನು ಈ ಊರಿಗೆ ಹೊಸದಾಗಿ ಬಂದಾಗ ಒಂದು ಕೇಸ್ ಬಂತು. ಆ ಕೇಸ್ನ ಮುಚ್ಚಿಡೋಕೆ ಬಹಳ ಜನ ಟ್ರೈ ಮಾಡಿದ್ರು. ಬಟ್ ನಿಮ್ಮ ಹಾಸ್ಟೆಲಲ್ಲಿರೋ ಒಂದು ಹುಡುಗಿ ಧೈರ್ಯವಾಗಿ ಫೋನ್ ಮಾಡಿ ಅದು ಸೂಸೈಡ್ ಕೇಸ್ ಅಂತ ನನಗೆ ತಿಳಿಸಿದ್ಲು. ಆ ಹುಡುಗಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನನಗೆ ಅವತ್ತು ಫೋನ್ ಮಾಡಿದ್ದು? ನಾನಲ್ಲ. ನೀನಲ್ಲ ಅಂತ ನೀನು ಹೇಳಿದ್ರು ನೀನೇ ಅಂತ ನಿನ್ನ ಮುಖ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಕಮ್ ಆನ್ ಟೆಲ್ ಮೀ. ನಾನು ಹೇಳಿದಲ್ಲ ನಾನಲ್ಲ ಅಂತ. ನೋಡು, ನಿನ್ನ ಲಾಕಪ್ನಲ್ಲಿ ಹಾಕಿ ಎಲ್ಲರ ಮುಂದೆ ಚಿತ್ರ ಹಿಂಸೆ ಕೊಟ್ಟು ಈ ಪ್ರಶ್ನೆಗಳನ್ನ ನಾನು ಅಲ್ಲೇ ಕೇಳಬಹುದಿತ್ತು. ಬಟ್ ನಾನು ಒಂದು ಹೆಣ್ಣು, ಹಾಗೆ ಮಾಡದೆ ನೀನು ಎಲ್ಲಿ ಕರ್ಕೊಂಡ್ಬಂದೆ. ಸಿ, ಡೋಂಟ್ ಟ್ರೈ ಟು ಟೆಂಪ್ಟ್ ಮೀ. ನಿನಗೆ ಯಾಕೆ ಗೊತ್ತು ಮೇಷ್ಟ್ರ ಮಗಳು ಸುಯಿಸೈಡೇ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ಆಕ್ಸಿಡೆಂಟಲ್ಲಿ ಸತ್ತಿರಬಹುದು, ಇಲ್ಲ ಬೇರೆ ಹೇಗೋ ಸತ್ತಿರಬಹುದು. ಅವಳಿಗೂ ನಿನಗೂ ಇದ್ದಂಥ ಸಂಬಂಧ, ರಿಲೇಶನ್ಶಿಪ್ ಏನು? ಕಮ್ ಆನ್, ಸ್ಪೀಕ್ ಔಟ್. ಸಾರಿ, ನಾನು ಪೊಲೀಸ್ ಅಂತ ತಾನೇ ನೀನು ನನಗೆ ನಿಜ ಹೇಳ್ತಾ ಇಲ್ಲ. ಕಾಕಿ ಬಟ್ಟೆ ಹಾಕೋಕ್ ಮುಂಚೆ ನಾನು ಏನಾಗಿದೆ ಗೊತ್ತಾ? ಯುನೋ, ನಾನೊಬ್ಬ ಖೈದಿ. ಎಸ್, ಐ ವಾಸ್ ಬಿಹೈಂಡ್ ಬಾರ್ಸ್. ಸ್ವಾಮಿ ರಾಘವೇಂದ್ರ, ನಮ್ಮೆಲ್ಲರನ್ನೂ ಕಾಪಾಡೋ ಭಾರ ನಿಂದೆ ತಂದೆ. ಅಲ್ಲಮ್ಮ, ಒಂದು ದಿನ ಆದರೂ ಒಂದು ಕೆಲಸನೂ ಪೂರ್ತಿ ಮಾಡದೇ ಇರೋ ನೀನು ಅಷ್ಟೊತ್ತಿನಿಂದ ದೇವ್ರ ಮುಂದೆ ನಿಂತ್ಕೊಂಡು ಅದೇನು ಕೇಳ್ಕೊಂಡೆ? ಅಪ್ಪ ರಾಘವೇಂದ್ರ, ಇನ್ ಮುಂದೆ ಆದ್ರೂ ನಾನು, ನಮ್ಮಪ್ಪ ಅಮ್ಮ ಯಾವತ್ತೂ ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ, ಯಾವತ್ತೂ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಚ್ಚರಿ, ದೇವ್ರ ಹತ್ರ ನೀನೇನ್ ಕೇಳ್ಕೊಂಡೆ? ನಾನೇನು ಕೇಳ್ಕೊಳ್ಬೇಕು ಅಂತಿದ್ನೋ ಅದನ್ನೆಲ್ಲ ನೀನೇ ಕೇಳ್ಕೊಂಡಿದ್ಯಲ್ಲಮ್ಮ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಈ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ನಿಮ್ಮಗಳ ಜೊತೆ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ, ನನ್ನ ಚಿನ್ನದಂಥ ಅಪ್ಪ. ನಿಮ್ ಮಗಳ ಹತ್ರ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಏನೇ ಮಾಡ್ಲಿ, ನನಗೂ ಆ ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು.
ಅದು ಅಲ್ಲದೆ ವಯಸ್ಸು ಆಗೋಯ್ತು ನೋಡು. ಅಲ್ಲ ರೀ, ಇನ್ನು ಇವಳಿಗೆ ಮದ್ವೆನೇ ಆಗ್ಲಿಲ್ಲ. ಈಗ ನೀವು ಕೆಲಸ ಬಿಟ್ರೆ ಹೇಗೆ? ಹೋಗಮ್ಮ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತೀಯ. ಹೆಣ್ಣ ಹುಟ್ಟಿದ ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನ್ ರೂಲ್ಸಾ? ನೀನ್ ಸುಮ್ನೆ ನಿನ್ಗೇನು ಅರ್ಥವಾಗಲ್ಲ. ಅದಕ್ಕೆ ಯಾಕೆ ಆ ಮಗು ಮೇಲೆ ಹಾಗೆ ರೇಗಾಡ್ತಾ ಇದ್ದೀಯಾ? ನೋಡೆ, ಒಂದೇ ಒಂದು ಮುಖ್ಯವಾದ ಕೆಲಸ ಮಾಡಿ ಮುಗಿಸೋದು ಬಾಕಿ ಇದೆ. ಅದಾದ ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಕೈಗೆ ಅಷ್ಟೋ ಇಷ್ಟೋ ಹಣ ಸಿಗುತ್ತೆ. ಆಮೇಲೆ ಪ್ರಿಯಾಂಕನ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತು. ಸ್ವಲ್ಪ ಸಾರಾಕಮ್ಮ. ಅಪ್ಪ ಅಪ್ಪ, ನಾನು ಸಿಟಿಗೆ ಬರ್ತೀನಪ್ಪ. ಬೇಡಮ್ಮ, ಅದು ಹೋಗಪ್ಪ, ನೀನ್ ಯಾವಾಗ್ಲೂ ನನ್ನ ಸಿಟಿ ಕರ್ಕೊಂಡು ಹೋಗೋದೇ ಇಲ್ಲ. ಕರ್ಕೊಂಡೋಗ್ರಿ ಪಾಪ. ಎಕ್ಸಾಮ್ ಮುಗ್ದು ಮನೇಲೆ ಕುತ್ಕೊಂಡು ಬೇಜಾರಾಗಿರ್ಬೇಕು. ನನಗಂತೂ ನೀವು ಸಿಟಿ ತೋರಿಸ್ಲೇ ಇಲ್ಲ. ಅವಳನ್ನಾದ್ರೂ ಕರ್ಕೊಂಡೋಗಿ ಕಬ್ಬನ್ ಪಾರ್ಕು, ವಿಧಾನಸೌಧ ಅದು ಇದು ತೋರ್ಸ್ಕೊಂಡ್ ಬನ್ನಿ.